Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ಪ್ರಬಂಧ ಅಂತ ಹೇಳಿದರೆ ಎಸ್ಸೆ ರೈಟಿಂಗ್ ಎಂದು ಇದರ ಅರ್ಥ. ಇಂದಿನ ವಿಷಯ ಬಾಹ್ಯಾಕಾಶ ವಿಜ್ಞಾನ ಎಂಬ ಪ್ರಬಂಧದ ಬಗ್ಗೆ ನಾವು ಕಲಿಯೋಣ. ಪ್ರಬಂಧದಲ್ಲಿ 3 ಹಂತಗಳು ಇರುತ್ತವೆ. ಪೀಠಿಕೆ ನೀವು ಬರಿದ್ದೇ ಆದಲ್ಲಿ ನಿಮಗೆ 1 ಅಂಕ, ವಿಷಯ ನಿರೂಪಣೆ ಅಥವಾ ವಿವರಣೆ 2 ಅಂಕ, ಕೊನೆಯದಾಗಿ ಉಪಸಂಹಾರ, ಇದಕ್ಕೆ 1 ಅಂಕ ನಿಮಗೆ ಸಿಗುತ್ತೆ. ಹಾಗಾದರೆ ಬನ್ನಿ ಬಾಹ್ಯಾಕಾಶ ವಿಜ್ಞಾನ ಎಂಬುದರ ಬಗ್ಗೆ ನಾವು ಕಲಿಯೋಣ. ಮೊದಲನೆಯದಾಗಿ ಪೀಠಿಕೆ ಅಂತ ಹೇಳಿದರೆ ಇಂಟ್ರಡಕ್ಷನ್ ಎಂದು ಇದರ ಅರ್ಥ. ಬನ್ನಿ ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ವಿಜ್ಞಾನಿಗಳು ಅನೇಕ ರೀತಿಯ ಹೊಸ ಪ್ರಯೋಗಗಳನ್ನು ನಡೆಸಿ ನಾನಾ ರೀತಿಯ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಚಂದ್ರ ಮತ್ತು ಮಂಗಳ ಗ್ರಹಗಳ ಮೇಲೆ ಉಪಗ್ರಹಗಳ ಮೂಲಕ ಕಾಲಿಟ್ಟಿರುವುದು ಒಂದು ದೊಡ್ಡ ಸಾಧನೆಯೇ ಸರಿ.
ಅಲ್ಲಿಯ ವಾತಾವರಣ, ಸನ್ನಿವೇಶಗಳ ಬಗ್ಗೆ, ವಿವರಣೆಗಳನ್ನು ಬಾಹ್ಯಾಕಾಶದ ಉಪಗ್ರಹದ ಮೂಲಕ ತಿಳಿಯಲಾಗುತ್ತದೆ. ನೋಡಿ, ಇಷ್ಟು ನೀವು ಪೀಠಿಕೆ ಬರೆದರೆ ನಿಮಗೆ 1 ಅಂಕ ಸಿಗುತ್ತೆ. ಪೀಠಿಕೆ ಆದ ನಂತರ ವಿವರಣೆ ಅಥವಾ ವಿಷಯ ನಿರೂಪಣೆ. ಬನ್ನಿ ಹಾಗಾದರೆ ನೆಕ್ಸ್ಟ್ ವಿವರಣೆ. ನಮ್ಮ ವಿಜ್ಞಾನಿಗಳು ಸೂರ್ಯನನ್ನು ಅಧ್ಯಯನ ಮಾಡಲು ಹೊರಟಿದ್ದೇವೆ. ಇಷ್ಟು ವಿವರಣೆ. ನೆಕ್ಸ್ಟ್ ಇದಾದ ನಂತರ ಉಪಸಂಹಾರ. ನೆಕ್ಸ್ಟ್ ಉಪಸಂಹಾರ ಅಂತ ಹೇಳಿದರೆ ಕನ್ಕ್ಲೂಷನ್ ಎಂದು ಇದರ ಅರ್ಥ. ಬೆಂಗಳೂರು ಮತ್ತು ಶ್ರೀಹರಿಕೋಟಾದಲ್ಲಿ ಎರಡು ಬಾಹ್ಯಾಕಾಶ ಸಂಶೋಧನಾ ಕೇಂದ್ರಗಳು ಮತ್ತು ಹಾಸನದಲ್ಲಿ ನಿಯಂತ್ರಣ ಕೇಂದ್ರವು ಸ್ಥಾಪನೆಯಾಗಿದೆ. ಇಸ್ರೋದ ಅಧ್ಯಕ್ಷರಾಗಿದ್ದ ಡಾಕ್ಟರ್ U.R. ರಾವ್ ಮತ್ತು ಇತ್ತೀಚೆಗೆ ಅಧ್ಯಕ್ಷರಾಗಿ
ಬಂದ ಡಾಕ್ಟರ್ ಕೆ ಕಸ್ತೂರಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರುಗಳು ಪ್ರಪಂಚದ ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿಗಳಾಗಿದ್ದಾರೆ. ನೆಕ್ಸ್ಟ್, ಅವರ ಸಾಧನೆ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ನೋಡಿ, ಇಷ್ಟು ಬರೆದ್ರೆ ನಿಮಗೆ ಉಪಸಂಹಾರಕ್ಕೆ 1 ಅಂಕ ಸಿಗುತ್ತೆ. ಬನ್ನಿ ಹಾಗಾದರೆ ಮತ್ತೊಮ್ಮೆ ನೋಡ್ಕೊಳ್ಳೋಣ. ಬಾಹ್ಯಾಕಾಶ ವಿಜ್ಞಾನ, ಮೊಟ್ಟ ಮೊದಲನೆಯದಾಗಿ ಪೀಠಿಕೆ ಅಂತ ಹೇಳಿದರೆ ಇಂಟ್ರಡಕ್ಷನ್ ಎಂದು ಇದರ ಅರ್ಥ. ನಿಮಗೆ ಪೀಠಿಕೆಗೆ 1 ಅಂಕ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ವಿಜ್ಞಾನಿಗಳು ಅನೇಕ ರೀತಿಯ ಹೊಸ ಪ್ರಯೋಗಗಳನ್ನು ನಡೆಸಿ ನಾನಾ ರೀತಿಯ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಚಂದ್ರ ಮತ್ತು ಮಂಗಳ ಗ್ರಹಗಳ ಮೇಲೆ ಉಪಗ್ರಹಗಳ ಮೂಲಕ ಕಾಲಿಟ್ಟಿರುವುದು ಒಂದು ದೊಡ್ಡ ಸಾಧನೆಯೇ ಸರಿ. ಅಲ್ಲಿಯ ವಾತಾವರಣ, ಸನ್ನಿವೇಶಗಳ ಬಗ್ಗೆ ವಿವರಣೆಗಳನ್ನು ಬಾಹ್ಯಾಕಾಶದ ಉಪಗ್ರಹದ ಮೂಲಕ ತಿಳಿಯಲಾಗುತ್ತದೆ. ಇಷ್ಟು ಬರೆದರೆ ನಿಮಗೆ 1 ಅಂಕ ಪೀಠಿಕೆಗೆ ಸಿಗುತ್ತೆ. ಹಾಗಾದರೆ ಬನ್ನಿ ವಿವರಣೆ ಅಥವಾ ವಿಷಯ ನಿರೂಪಣೆಗೆ ನಿಮಗೆ 2 ಅಂಕ. ನೋಡ್ಕೊಳ್ಳೋಣ. ವಿವರಣೆ: ನಮ್ಮ ವಿಜ್ಞಾನಿಗಳು ಇನ್ನೂ ಸಾಕಷ್ಟು ಇಂತಹ ಆವಿಷ್ಕಾರಗಳನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಬೇಕು. ಪ್ರೊಫೆಸರ್ CN ರಾವ್ ಅವರಿಗೆ ಭಾರತ ರತ್ನ ಎಂಬ ಉನ್ನತ ಪ್ರಶಸ್ತಿಯನ್ನು ಕಳೆದ ವರ್ಷವಷ್ಟೇ ಕೊಟ್ಟ ಭಾರತ ಸರ್ಕಾರ ಅವರನ್ನು ಗೌರವಿಸಿದೆ. ಇತ್ತೀಚೆಗಷ್ಟೇ SJC ಇಂಜಿನಿಯರಿಂಗ್ ಕಾಲೇಜಿನ ಯುವ ವಿಜ್ಞಾನಿ ಕ್ಷುದ್ರ ಗ್ರಹವೊಂದನ್ನು ಕಂಡುಹಿಡಿದು ಪ್ರಪಂಚವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಈ ವಿಜ್ಞಾನಿಗಳು ಮುಂದೆಯೂ ದೇಶದ ಬೆನ್ನೆಲುಬಾಗಿ ನಿಂತು ಬಾಹ್ಯಾಕಾಶದಲ್ಲಿ ಹೊಸ ಆವಿಷ್ಕಾರ ಮಾಡುವಂತಾಗಬೇಕು. ಚಂದ್ರಯಾನ 3ರಲ್ಲಿ ಯಶಸ್ಸನ್ನು ಪಡೆದಿದ್ದೇವೆ. ಆದಿತ್ಯ L ಎಂಬ ಯೋಜನೆಯಲ್ಲಿ ಸೂರ್ಯನನ್ನು ಅಧ್ಯಯನ ಮಾಡಲು ಹೊರಟಿದ್ದೇವೆ. ನೋಡಿ, ಇಷ್ಟು ಬರೆದರೆ ನಿಮಗೆ ವಿವರಣೆಗೆ 2 ಅಂಕ ಸಿಗುತ್ತೆ. ಹಾಗಾದರೆ ಕೊನೆಯದಾಗಿ ಉಪಸಂಹಾರ ಅಂತೇಳಿದರೆ ಕನ್ಕ್ಲೂಷನ್ ಎಂದು ಇದರ ಅರ್ಥ. ಬೆಂಗಳೂರು ಮತ್ತು ಶ್ರೀಹರಿಕೋಟಾದಲ್ಲಿ 2 ಬಾಹ್ಯಾಕಾಶ ಸಂಶೋಧನಾ ಕೇಂದ್ರಗಳು ಮತ್ತು ಹಾಸನದಲ್ಲಿ ನಿಯಂತ್ರಣ ಕೇಂದ್ರವು ಸ್ಥಾಪನೆಯಾಗಿದೆ. ಇಸ್ರೋದ ಅಧ್ಯಕ್ಷರಾಗಿದ್ದ ಡಾಕ್ಟರ್ UR ರಾವ್ ಮತ್ತು ಇತ್ತೀಚೆಗೆ ಅಧ್ಯಕ್ಷರಾಗಿ ಬಂದ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರುಗಳು ಪ್ರಪಂಚದ ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿಗಳಾಗಿದ್ದಾರೆ. ಅವರ ಸಾಧನೆ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ನೋಡಿ, ಇಷ್ಟು ಬರೆದರೆ ನಿಮಗೆ ಪ್ರಬಂಧಕ್ಕೆ 4 ಅಂಕ ಸಿಗುತ್ತೆ. ಇಂಟ್ರಡಕ್ಷನ್, ಎಕ್ಸ್ಪ್ಲನೇಷನ್ ಹಾಗೂ ಕನ್ಕ್ಲೂಷನ್, ಪೀಠಿಕೆ, ವಿವರಣೆ, ಉಪಸಂಹಾರ. ಹಾಗಾದರೆ ನೋಡಿಕೊಂಡ್ರಲ್ಲ ಬಾಹ್ಯಾಕಾಶ ವಿಜ್ಞಾನ ಎಂಬ ಪ್ರಬಂಧದ ಬಗ್ಗೆ ಹೇಗೆ ಬರೆಯಬೇಕೆಂದು.